ಧರ್ಮಭ್ರಷ್ಟ ಅಂತ ಹೆಸರು, ಧರ್ಮದ ದೂರದಿಂದ ವ್ಯಕ್ತಿ ಇವನು ಅಂತೇಳಿ. ಅದರ ನಂತರ ಜಾತಿ ಮಠಗಳು ಹಾಗೂ ಉದ್ಯಮಿಗಳು, ಅದರ ಜಾತಿ ಮತ್ತು ಮಠಗಳು, ಧರ್ಮಗಳು ಮಠಗಳು ಜಾತಿಗಳು ಇವರೆಲ್ಲ ನಮ್ಮನ್ನು ಆಳ್ತಾ ಇರ್ತಾರೆ. ಜಾತಿ ನಮ್ಮ ಮೇಲೆ ಕೀಳುವತಿ ಎಲ್ಲ ವರ್ಣ ಪದ್ಧತಿ ನಮ್ಮಲ್ಲಿ ಇರೋದ್ರಿಂದ ಅದರಿಂದ ಜಾತಿ ಹಿಡಿತು, ಜಾತಿಯಿಂದ ವರ್ಣ ಪದ್ಧತಿ ಹಿಡಿತು, ಆ ಮಾತು ಬೇರೆ ಚರ್ಚೆ ಮಾಡೋದು. ಸೋಷಾಲಜಿ ಸಬ್ಜೆಕ್ಟ್ ಅದು, ಸಮಾಜಶಾಸ್ತ್ರ ಸಬ್ಜೆಕ್ಟ್ ಅದು. ಹಂಗೆ ಹೋಗೋದು ಮಾತಾಡೋದು ಕಲ್ತವ್ರು ಮಾತಾಡ್ತಾರೆ, ಓದಿರ್ತಾರೆ, ಮಾತಾಡ್ತಾರೆ. ಅದರಲ್ಲಿ ಹೈಕಮಾಂಡ್ ಅದು ಜಾತಿ ಗುರು ಅದು ಜಾತಿ ಮಠ ಬಂದು ಹೇಳ್ತಾರೆ, ಇವ್ರಿಗೆ ಓಟ್ ಹಾಕಿರಪ್ಪ ಇಂಥವ್ರಿಂದ ಮಾಡಿರಿ, ನಾವು ಹೇಳ್ದಂಗೆ ಕೇಳಿ ಕೆಲಸ ಮಾಡೋದು ಹೇಳ್ತಾರೆ. ಎಸ್ ಓಕೆ, ಅಲ್ಲೇನು ಮತ್ತೊಂದು ಮಾತಿಲ್ಲ. ಯೋಗ್ಯ ಇದ್ರೂ ಸಹಿತ ಮುಂದಿನ ಸಲ ನೋಡೋಣಪ್ಪ ನಿನ್ನ ಅಂತ ದೂರ ಸರಿಸ್ತಾರೆ. ಆಮೇಲೆ ಉದ್ಯಮಿಗಳು ಅಂದರೆ ಇವತ್ತೆಲ್ಲ ನೋಡ್ತಾ ಇದ್ರು, ಅನೇಕ ಈ ದೇಶ ಉದ್ಯೋಗಸ್ಥರು ಇದ್ದಾರೆ, ಕಾರ್ಪೊರೇಟರ್ ಇದ್ದಾರೆ. ಇಲ್ಲಿ ಉದ್ಯಮಿಗಳಂದ್ರೆ ಕಾರ್ಪೊರೇಟ್ಗಳು. ಇವರಂತೆ ಪಾರ್ಟಿಗಳು ಹಿಡ್ಕೊಂಡ್ಬಿಟ್ಟಾರು. ತಮಗೇನು ಕೆಲಸ ಆಗಬೇಕಾಗಿರ್ತೈತಿ, ಪಾರ್ಟಿ ಫಂಡ್ ಕೊಡೋದೈತಿ. ಮುಂದೆ ಅದು ಪಾರ್ಟಿ ಫಂಡ್ ಕೊಟ್ಟ ಮೇಲೆ ಇವ್ರಿಗೆ ಸಾಕಷ್ಟು ಸ್ಯಾಂಕ್ಷನ್ ಆಗಿದೆ, ಲೋನ್ ಗೀನು ಹೋಗೋದಿಲ್ಲ, ಲೋನ್ ಮಾಡ್ಕೋತೀವಿ. ಅಥವಾ ಒಂದು ದೊಡ್ಡ ಕಾರ್ಖಾನೆ ಹಿಡ್ಕೋದ ನಂತರ ಅದಕ್ಕೆ ಲೋನ್ ಮತ್ತು ಗೌರ್ಮೆಂಟಾಗಿ ಕೊಡ್ತೈತಿ. ಆ ಲೋನ್ ತೊಗೊಂಡು ಕಾರ್ಖಾನೆ ನಡೆಸ್ತಾರೆ. ಒಂದು 2 ವರ್ಷ ನಡೆಸಲು ಕಂಪ್ನಿ ದಿವಾಳಿ ಐತಿ ಅಂತೇಳಿ ಆ ಕಂಪ್ನಿ ದಿವಾಳಿ ರಿಟರ್ನ್ ಅಪ್ ಮಾಡಿಸ್ತಾರೆ. ಅದನ್ನು ಆ ಉಳಿದ ರೊಕ್ಕದ ನಮಗೆ ಅರ್ಥ, ಸರ್ಕಾರಕ್ಕೆ ಅರ್ಥ. ಇದು ಈ ದುಸ್ಥಿತಿ ಕಾರ್ಪೊರೇಟ್ಗಳದ್ದು, ಬಂಡವಾಳಶಾಹಿಗಳದ್ದು ಇವರೆಲ್ಲ ಮಾಡೋದು. ನಮ್ಮ ದುಡ್ಡು ಇರಲಿಲ್ಲ, ನಮ್ಮ ಬ್ಯಾಂಕ್ನಾಗಿದ್ದು ನಮ್ಮ ದುಡ್ಡು ಅದು. ನಾವು ದುಡ್ಡು ಮಾಡಿ ಒಳಗಿಸಿರ್ತೀವಿ, ಇಲ್ಲಿರಲ್ಲಪ್ಪ ಇಲ್ಲಿ ಅಂತೇಳಿ. ಅಲ್ಲಿ ಹೋಗಿ ಉದ್ಯಮಿಗಳು ಉದ್ಯಮ ಮಾಡ್ತಂತೇಳಿ ರೊಕ್ಕ ತೊಗೊಂಡು ಪಾರ್ಟಿ ಫಂಡ್ ಕೊಟ್ಟು ತಮ್ಮದು ಸಾಲು ಮನ್ನಾ ಆಗಿಬಿಡ್ತದೆ, ರಿಟರ್ನ್ ಆಗಿ ಬಂತೀವಿ ನಾವು. ಅಂಥದ್ದು ಇವತ್ತು 24 ಲಕ್ಷ 25 ಲಕ್ಷ ಕೋಟಿ ರೂಪಾಯಿ. ಇದು 5-6 ದಿನ ಹಿಂದಿನ ಮಾತಿದ್ದು. ಈಗ ಮತ್ತೆ ಎಷ್ಟಾಗಿದ್ದು ಗೊತ್ತಿಲ್ಲ. ಹಾಗೆ ಬೆಳೀಲಿಕ್ಕತ್ತದ ರೀ. ಹೀಗಾಗಿ ಉದ್ಯಮಿಗಳು, ಕಾರ್ಪೊರೇಟ್ಗಳು ಇವರೆಲ್ಲ ಹೈಕಮಾಂಡ್ಗಳು. ಇವರು ನಮ್ಮ ಎಲ್ಲ ಪಕ್ಷಗಳ ಹೈಕಮಾಂಡ್ ಇವ್ರು ಆಳ್ತಾರೆ. BJP ಹೈಕಮಾಂಡಲ್ಲಿ ಇವ್ರು ಆಳ್ತಾರೆ. ಅದಾನಿ ಅಂಬಾನಿ ಅವರು BJPನ ಆಳ್ತಾರೆ, ಕಾಂಗ್ರೆಸ್ಸನ್ನು ಆಳ್ತಾರೆ, ಎಲ್ಲ ಪಕ್ಷಗಳನ್ನ ಆಳ್ತಾರೆ. ಏನೋ ಮೊನ್ನೆ ಸ್ವಲ್ಪ ರಾಹುಲ್ ಗಾಂಧಿ ಇದನ್ನು ವಿರೋಧ ಮಾಡಿದರು, ಅಂಬಾನಿಯನ್ನು ಭೇಟಿ ಆಗಲಿಲ್ಲ, ಅದು ದೊಡ್ಡ ಸುದ್ದಿ ಆದಂಗೆ ಆಯಿತು. ಆದರೆ ಇವ್ರನ್ನ ಬಿಟ್ಟು ಇಲ್ಲಿ ಯಾವುದೂ ಇಲ್ಲ ಇರೋಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟದು. ಯಾಕೆ ವ್ಯವಸ್ಥೆ ಆಗಿ ಮಾಡಿಬಿಟ್ಟು ನಾವು ಈ ಕಾರ್ಪೊರೇಟ್ಗಳು, ಬಂಡವಾಳಶಾಹಿಗಳು, ಪಾಳೆಗಾರರು ಇವರೆಲ್ಲ ಹೈಕಮಾಂಡ್. ಅವ್ರ ಮೇಲೆ ಇವ್ರು ಹೈಕಮಾಂಡ್. ಅದನ್ನು ನಮ್ಮ ಸವಿತಾ ನಾಗಭೂಷಣ್ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಹೈಕಮಾಂಡ್ ಅಂದರೆ ಯಾರು ಅಂತಂದ್ರೆ ಈ ದುಡ್ಡಿದ್ದ ಹೈಕಮಾಂಡ್, ಯಾರಿಗೆ ಪಕ್ಷ ಐತೆ ಯಾವ ಹೈಕಮಾಂಡ್.